ನಾಯಕತ್ವ ಅನ್ನೋದು ಹುಟ್ಟಿನಿಂದ ಬರೋದಿಲ್ಲ. ಹುಟ್ಟಿನಿಂದ ಯಾವುದೇ ಒಂದು ನಾಯಕತ್ವ ಗುಣಗಳು ಕೂಡ ಬರೋದೇ ಇಲ್ಲ. ನೆನ್ಪಿಟ್ಕೊಳ್ಳಿ, ಅದನ್ನ ನೀವು ಬೆಳೆಸ್ಕೋಬೇಕಾಗತ್ತೆ. ನೀವು ಇಡೀ ಪ್ರಪಂಚದಂತ ಬೇರೆ ಬೇರೆ ನಾಯಕರುಗಳನ್ನ ನೋಡೋದಾದ್ರೆ ಯಾರು ಕೂಡ ಹುಟ್ಟಿನಿಂದ ನಾಯಕರಾಗಿರ್ಲಿಲ್ಲ. ಅವರು ಕೂಡ ನಿಮ್ಮ ನಮ್ಮಂತೆ ಪ್ರಾಥಮಿಕವಾಗಿ ಸಾಮಾನ್ಯವಾಗಿದ್ದಂತ ವ್ಯಕ್ತಿಗಳೇ. ಆದ್ರೆ ಅವರು ಏನೆಲ್ಲ ಮಾಡಿದ್ರಿಂದ ವಿದ್ಯಾರ್ಥಿ ದೆಸೆಯಿಂದಾನೇ ನಾಯಕರಾಗಿ ಬೆಳೆದಿದ್ದು, ಮುಂದಿನ ದಿನ ಹಂತ ಹಂತವಾಗಿ ಬೆಳೆದು ಇಡೀ ದೇಶ ಪ್ರಪಂಚ ತಮ್ಮ ಕಡೆ ತಿರುಗಿ ನೋಡೋ ರೀತಿಯಲ್ಲಿ ಬೆಳೆದಂತ ಅದ್ಭುತವಾದ ಕೆಲವು ವಿಚಾರಗಳನ್ನ, ಸಂಗತಿಗಳನ್ನ, ಅವ್ರು ಏನ್ ಫಾಲೋ ಮಾಡಿದ್ರು ಅನ್ನೋ ವಿಚಾರಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಕೂಡ ಅದನ್ನ ನೀವು ಕೂಡ ಫಾಲೋ ಮಾಡಿ. ನೀವು ಕೂಡ ಈ ಒಂದು ದೇಶದ ಬೆಳವಣಿಗೆಗೆ ಮುಂದಿನ ಹಂತದಲ್ಲಿ ಉತ್ತಮ ನಾಯಕರಾಗಿ ಬೆಳಿಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆಗ್ಬೋದಲ್ವಾ? ಹಾಗಾಗಿ ಆ ವಿಚಾರಗಳನ್ನ ನಿಮ್ಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ನೋಟ್ ಮಾಡಿ. ನೋಡಿ, ಮೊದಲನೇದಾಗಿ ನೀವು ನಿಮ್ಮದೇ ಆಗಿರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಸಣ್ಣ ಸಣ್ಣ ಜವಾಬ್ದಾರಿಗಳನ್ನ ನಿರ್ವಹಿಸೋದನ್ನ ನೀವು ಶುರು ಮಾಡಿ. ಆಯ್ತಲ್ವಾ? ಹಾಗಾಗಿ ನೋಟ್ ಮಾಡ್ತಾ ಹೋಗಿ, ನಾನು ಹೇಳ್ತೀನಿ, ಒಂದೊಂದೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತೆ ಕೇಳಿಸ್ಕೋಬೇಕು ನೀವು. ಉದಾಹರಣೆಗೆ ನೀನು PUC ಅಲ್ಲಿದ್ರೆ ಸೆಕೆಂಡ್ PUC ಇದೆಯಾ ಅಂತ ಇಟ್ಕೊಳ್ಳಿ. ನಿಮ್ಮ ಜೂನಿಯರ್ಸ್ಗೆ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಇದೆಯಾ, ಆ ಸಮಸ್ಯೆಗಳನ್ನ ಕೇಳಿಸ್ಕೋಬೇಕು, ವಿಚಾರಗಳನ್ನ ಕೇಳಿಸ್ಕೋಬೇಕು. ಹಾಗಾಗಿ ಕೇಳಿಸ್ಕೊಳ್ತಕ್ಕಂಥ ಗುಣ ಮುಂದಿನ ಹಂತದಕ್ಕೆ ಹೋಗೋದಕ್ಕೆ ಕಾರಣ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಒನ್ ನೋಡ್ರಪ್ಪ. ನೀವು ಯಾವತ್ತೇ ಆಗ್ಲಿ ನೀವು ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ. ಮನೆ ಯಾರೋ ಹೇಳ್ತಾ ಇದ್ರು ನೋಡಿ, ವಿದ್ಯಾರ್ಥಿ ದೆಸೆಯಲ್ಲಿ ಏನೋ ಎಲೆಕ್ಷನ್ಸ್ ಮಾಡ್ದಂಗೆ ದುಡ್ಡು ಚೆಲ್ಲೋ ಅಂತ ನೆಸೆಸಿಟಿ ಇಲ್ಲ. ಅವೆಲ್ಲ ನಮ್ಮ ಕಾಲಕ್ಕೆ ಹೋಯ್ತು. ಎಲೆಕ್ಷನ್ಸ್ ಏನು ಸ್ಟೂಡೆಂಟ್ ಎಲೆಕ್ಷನ್ಸ್ ಎಲ್ಲ. ಈಗೆಲ್ಲ ನೀವು ಭಾಷಣ ಕಲೆಯನ್ನ ದಯವಿಟ್ಟು ಕೂಡ ಎಲ್ರು ಕೂಡ ನೀವು ಮೈಗೂಡಿಸ್ಕೋಬೇಕಾಗತ್ತೆ. ಮತ್ತೆ ನಿರ್ಧಾರಗಳು ಮಾಡ್ಬೇಕಾಗತ್ತೆ. ಆಯ್ತಲ್ವಾ? ಗಟ್ಟಿ ನಿರ್ಧಾರ ಮಾಡ್ಬೇಕಾಗತ್ತೆ. ಇದು ಕೂಡ ನಾನು ಒಂದೊಂದೇ ವಿಚಾರಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ವೈಫಲ್ಯಗಳನ್ನ ಎದುರಿಸ್ಬೇಕಾಗತ್ತೆ. ಕೆಲವು ಸಲ ನೀವೇನೋ ಅನ್ಕೊಂಡಿರ್ತೀರಾ, ಅದು ಆಗೋದಿಲ್ಲ. ಆಯ್ತಲ್ವಾ? ಯಾವ್ದೋ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ಬೈ ಮಿಸ್ಟೇಕ್ ಏನೋ ಸಮಸ್ಯೆ ಆಗ್ಬಿಡುತ್ತೆ. ಆದ್ರೆ ಅದನ್ನ ಹೆಂಗ್ ನಿಭಾಯಿಸ್ಬೇಕು ಅನ್ನೋದು ನಿಮಗೆ ಗೊತ್ತಿರ್ಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ವೆನ್ ನೋಡಿ ನೋಡಿ ನೀವು ಹೆಚ್ಚು ಹೆಚ್ಚು ಕಲಿತ್ರೆ ಮಾತ್ರ ಹೆಚ್ಚು ಹೆಚ್ಚು ಮಾತಾಡಕ್ಕಾಗತ್ತೆ. ನಿರರ್ಗಳವಾಗಿ ಗಂಟೆಗಳ ಗಟ್ಲೆ ಹೆಂಗ್ ಮಾತಾಡ್ತಾರೆ? ನಾವ್ ಮನೆ ಕೆಲವ್ರು ಹೇಳ್ತಿದ್ರು, ಏನು ಚಕ್ರವರ್ತಿ ಸೂಲಿಬೆಲೆ ಅವರು ಯಾಕೆ ನಿರಂತರವಾಗಿ ಮಾತಾಡ್ತಾರೆ ಅಂತ. ಅವರು ಸಾವಿರಾರು ಪುಸ್ತಕಗಳನ್ನ ಓದಿದ ಫಲವಾಗಿ ನಿರಂತರವಾಗಿ ನಿರರ್ಗಳವಾಗಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಹೆಚ್ಚು ಹೆಚ್ಚು ಒಳ್ಳೆ ಪುಸ್ತಕಗಳನ್ನ ನೀವು ಕೂಡ ಓದೋದನ್ನ ಕಲ್ತ್ಕೊಳ್ಳಿ. ಹಾಗೆ ಮುಂದಿನವಾಗಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಶಿಸ್ತಿರ್ಬೇಕು, ಸಮಯ ಪರಿಪಾಲನೆ ಇರಬೇಕು. ನಿಮ್ಮನ್ನ ಎಲ್ರು ಗಮನಿಸ್ತಾ ಇರ್ತಾರೆ. ನೀವು ಒಂದ್ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟೀಸ್ ನ ತಗೊಂಡು ಓಡಾಕ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ನೀವು ಆ ಲೀಡರ್ಶಿಪ್ ಕ್ವಾಲಿಟೀಸ್ ನ ಬಿಲ್ಡ್ ಮಾಡ್ಕೋಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಒನ್, ಯಾವುದೇ ಒಂದು ಸಮಸ್ಯೆ ಇದೆ ಅಂತ ಹೇಳಿದಾಗ ಆ ಸಮಸ್ಯೆಗೆ ತಕ್ಷಣ ನೀವು ಸ್ಪಂದಿಸ್ಬೇಕಾಗತ್ತೆ. ಆಗ್ಲೇ ನೀವು ಎಲ್ಲರೂ ಕೂಡ ನಿಮ್ ಬಗ್ಗೆ ಗುರುತಿಸ್ತಾರೆ. ನೀವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದರ ಆಧಾರದ ಮೇಲೆ ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಇನ್ನು ಕೂಡ ನಿರಂತರವಾಗಿ ನಿಮ್ಗೇನಾದ್ರೂ ಹೆಚ್ಚು ಹೆಚ್ಚು ಮಾಹಿತಿ ಬೇಕು ಅಂತ ಹೇಳಿದ್ರೆ ಮುಂದಿನ ವಿಡಿಯೋಗಳಲ್ಲಿ ಕೂಲಂಕುಷವಾಗಿ ಒಂದೊಂದು ವಿಚಾರವನ್ನು ಕೂಡ ನಿಮ್ಗೆ ಕಳಿಸ್ಕೊಡ್ತಾ ಹೋಗ್ತೀನಿ, ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕೆಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ನಾಯಕರುಗಳು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಆ ನಾಯಕತ್ವದ ಗುಣಗಳು ನೀವು ಬೆಳೆಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ದೇಶವನ್ನ, ಈ ನಾಡನ್ನ, ಈ ರಾಜ್ಯವನ್ನ ನೀವು ಮುನ್ನಡೆಸೋದಿಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಅಂತ ಒಳ್ಳೆ ಲೀಡರ್ಗಳು ನೀವು ಕೂಡ ಆಗ್ಬೇಕು ಅನ್ನೋದು ನನ್ನ ಒಂದು ಆಶಯ.